ರಾಷ್ಟ್ರಭಕ್ತರ ಬಳಗದ ಶಿಕಾರಿಪುರ ಕಚೇರಿಯ ಬಾಗಿಲಿನ ಮುಂದೆ ನಿಂಬೆಹಣ್ಣು, ಅರಿಶಿನ ಕುಂಕುಮ ಸೇರಿ ಹಲವು ವಸ್ತುಗಳು ಪತ್ತೆಯಾಗಿದ್ದು ವಾಮಾಚಾರ ಮಾಡಿಸಲಾಗಿದೆ ಎಂದು ಈಶ್ವರಪ್ಪನವರು ತಿಳಿಸಿದ್ದಾರೆ. ಇವತ್ತು ಬೆಳಿಗ್ಗೆ ನನಗೆ ಫೋನ್ ಬಂತು. ರಾಷ್ಟ್ರಭಕ್ತ ಬಳಗದ ಚುನಾವಣಾ ಕಚೇರಿ ಶಿಕಾರಿಪುರದಲ್ಲಿ ಇದೆ. ವಾಮಾಚಾರ ವ್ಯವಸ್ಥೆ ವಾಮಾಚಾರ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನಿಂಬೆಹಣ್ಣುಗಳನ್ನು ಕಟ್ ಮಾಡಿ ಅರಿಶಿನ ಕುಂಕುಮಗಳೆಲ್ಲ ಇಟ್ಟು ಒಂದು ರೀತಿಯ ವಾಮಾಚಾರದ ವ್ಯವಸ್ಥೆಯನ್ನು ಮಾಡಿದ್ದು ನನಗೆ ಬೆಳಿಗ್ಗೆ ಗಮನಕ್ಕೆ ಬಂದಿದೆ. ನಾನು ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತೀನಿ, ಜನರಿಂದ ಈಗಾಗಲೇ ತಿರಸ್ಕಾರ ಆಗಿದೆ ಅಂತ ಯಡಿಯೂರಪ್ಪನವರಿಗೆ ಅವ್ರ ಮಗ ರಾಘವೇಂದ್ರಿಗೆ ಗೊತ್ತಾಗಿರೋದ್ರಿಂದ ವಾಮಾಚಾರದ ಮುಖಾಂತರನವರು ಕೂಡ ಗೆಲ್ಲ ಪ್ರಯತ್ನವನ್ನು ಮಾಡ್ಬೋದೇನೋ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಈ ರಾಕ್ಷಸಿ ವ್ಯವಸ್ಥೆಗೆ ನಾನು ವಿರೋಧ ಮಾಡ್ತೇನೆ. ಧರ್ಮ ನನ್ನ ಜೊತೆಗಿರುತ್ತೆ, ದೇವರು ನನ್ನ ಜೊತೆಗಿದ್ದಾರೆ. ಯಾವ ವಾಮಾಚಾರವನ್ನು ಕೂಡ ನಡೆಯೋದಿಲ್ಲ ಅಂತ ನಾನು ಆ ಸಂಬಂಧಪಟ್ಟ ನಮ್ಮ ಕಾರ್ಯಕರ್ತರು ತಿಳಿಸಿದ್ದೀನಿ. ಅದನ್ನು ಕಸ ಗುಡಿಸಿ ಬಿಸಾಕಿ ಆ ಕಡೆ ಅಂತ ಹೇಳಿದ್ದೀನಿ. ಈ ಮತ್ತೆ ನಮ್ಮ ಕಾರ್ಯಾಲಯ ಚಟುವಟಿಕೆ ಶುರುವಾಗಿದೆ. ಚುನಾವಣಾ ಪ್ರಚಾರ ನಮ್ಮ ಕಾರ್ಯಕರ್ತರಿಗೆ ವಾಮಾಚಾರವನ್ನು ಮಾಡೋಂಥ ಯಡಿಯೂರಪ್ಪನವ್ರ ವಿರುದ್ಧ ಮತ್ತೂ ನಾವು ಹೆಚ್ಚಿನ ಕೆಲಸ ಮಾಡ್ತೀವಿ ಅಂತ ಸೆಟ್ಟು ಹೊಡೆದು ನಿಂತಿದ್ದಾರೆ. ದೊಡ್ಡ ಜಯ ಶಿಕಾರಿಪುರ ತಾಲೂಕಲ್ಲೂ ಕೂಡ ಅತಿ ಹೆಚ್ಚು ಅಂತರದಿಂದ ನಾನು ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ.